ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೊಸಬ್ರು ನೋಡ್ತಾರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಕಡೆ ಬೆಲ್ ಐಕನ್ನ ಮಧ್ಯಕ್ಕೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇವತ್ತೇನೆಂದರೆ ನೀವೇನು ನೋಡ್ತಾ ಇದ್ದೀರಲ್ಲ, ಇದು ನಮ್ಮನೆ ಸಾಂಬಾರು ಪುಡಿ. ಇದು ಹೇಗಿರುತ್ತೆ ಅಂದರೆ, ನಾವು ಖಾರ ಮಿಕ್ಸ್ ಮಾಡಲ್ಲ, ಬರೀ ಧನ್ಯ ಮತ್ತು ಕಾಳುಗಳು ಹಾಕಿ ಮಾಡೋದು. ಸೊ ಇದನ್ನೇ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ನಾನಿಲ್ಲಿ 5 kg ಧನ್ಯ ಬೀಜಗೆ ಎಲ್ಲನೂ ಅಂದರೆ ನಾವು ಹಾಕೋ 11 ಸಾಮಾನು ಕೂಡ 1 kg ತಗೊಂಡಿದ್ದೀನಿ. ಆದರೆ ಜೀರಿಗೆ ಮಾತ್ರ 1 kg, ಮೆಣಸು, ಮೆಂತ್ಯ, ಸಾಸಿವೆ ಇದಿಷ್ಟು, 1/4 kg ಮೆಣಸು, 200 ಗ್ರಾಮ್ ಮೆಂತ್ಯ, 100 ಗ್ರಾಮ್ ಸಾಸಿವೆ. ಫ್ರೆಂಡ್ಸ್, ಇದಿಷ್ಟೇ. ಯಾಕಂದರೆ ಅವೆಲ್ಲ ಹಾಕಿದ್ರೆ ಜಾಸ್ತಿ ಕಸರೆ ಬರುತ್ತೆ. ಹಂಗಾಗಿ ಈಗಿಲ್ಲಿ ನಾನು ಸ್ಟವ್ ಇಟ್ಟಿದ್ದೀನಿ, ಪಾತ್ರೆನೂ ಬಿಸಿಯಾಗಿದೆ. ನಾನು ಒಂದೊಂದೇ ಹಾಕ್ತಾ ಹೋಗ್ತೀನಿ, ನೀವೇನು ಅಂತ ನೋಡಿ. ಆದರೆ ವಿಡಿಯೋ ಕೊನೆವರೆಗೂ ನೋಡಿ, ಅವಾಗೆ ನಿಮಗೆ ಗೊತ್ತಾಗೋದು. ನಾನಿಲ್ಲಿ ತೊಗರಿಬೇಳೆ ಹಾಕಿದ್ದೀನಿ. ಫಸ್ಟು ನಾವು ಕಾಳುಗಳೆಲ್ಲ ಹುರ್ಕೊಂಬಿಡೋಣ. ನಾವು ತೊಗರಿಬೇಳೆನ ಹಾಕಿ ಉರಿಯುವಾಗ ಜಾಸ್ತಿ ಫ್ಲೇಮಲ್ಲಿಟ್ಟು ಉರಿಬಾರ್ದು ಯಾವುದೇ ಕಾರಣಕ್ಕೂ. ಅದು ಕಲರು ಬರೋಲ್ಲ ಮತ್ತು ಸೀದೋಗುತ್ತೆ. ಹದವಾಗೂ ಕೂಡ ಅದು ಬೆಂದಿರಲ್ಲ. ಅದಕ್ಕೋಸ್ಕರ ನಿಧಾನ ಅಂದರೆ ಮೀಡಿಯಮ್ ಉರಿನಲ್ಲಿ ಕ್ಲೀನಾಗಿ ಅದು ಉರಿತಾ ಇದ್ದರೆ ಒಂದೊಂದೂ ಘಮ ಘಮ ಅಂತ ವಾಸನೆ ಬರ್ತಾ ಅಂಥವ್ರಿಗೂ ಹುರ್ಕೋಬೇಕು. ಈಗ ನೆಕ್ಸ್ಟು ಕಡಲೆಕಾಳು ಅರ್ಧ ಹಾಕಿ ಅದು ಹೂವು ಥರ ಹರಡುತ್ತಲ್ಲ, ಬಾಯಿ ಬಿಡುತ್ತಲ್ಲ, ಅಂಥವ್ರಿಗೂ ಉರಿಬೇಕು. ಸೊ ನಿಧಾನಕ್ಕೆ ಉರಿಬೇಕು. ಇದು ನೆಕ್ಸ್ಟ್ ಅಕ್ಕಿ ಹಾಕಿದ್ದೀನಿ, 1 kg ಅಕ್ಕಿ. ಯಾವ ಅಕ್ಕಿ ಆದರೂ ಹಾಕ್ಬೋದು. ಡಿಪೋ ಅಕ್ಕಿ ಇದ್ದರೆ ಡಿಪೋ ಅಕ್ಕಿ, ಇಲ್ಲ ಅಂಗಡಿ ಅಕ್ಕಿ ಅಂದರೆ ನಾವು ಅಂಗಡಿ ತರ್ತೀವಿ ಅಂದರೆ ಅದು ಅಕ್ಕಿ, ಯಾವುದಾದ್ರೂ ಪರವಾಗಿಲ್ಲ ಹಾಕ್ಬೋದು. ಆದರೆ ಡಿಪೋ ಅಕ್ಕಿನಲ್ಲಿ ಹುಳಗಳಿರುತ್ತೆ, ನೋಡ್ಕೊಂಡು ಹಾಕಿ. ನೆಕ್ಸ್ಟ್ ಇಲ್ಲಿ ನಾನು ಅರಿಶಿನ ಕುಟ್ಟಿಟ್ಕೊಂಡಿದ್ದೀನಿ, ಅರ್ಧ kg ಅರಿಶಿನ ಕ್ಲೀನಾಗಿ ಹುರ್ಕೋಬೇಕು, ತೀಸ್ಬಾರ್ದು. ಅದು ಉರಿಯೋದು ನಮಗೆ ಗೊತ್ತಾಗುತ್ತಲ್ಲ ಅಂಥವ್ರಿಗೆ ಉರಿಬೇಕು. ಇಲ್ಲಿ ಸಾಸಿವೆ ನೆಕ್ಸ್ಟ್, ಸಾಸಿವೆ ಚಟಪಟ ಅನ್ನೋವರೆಗೂ, ಅದು ಫುಲ್ಲು ಚಟಪಟ ಅನ್ನೋವರೆಗೂ ಉರಿಬೇಕು. ಮತ್ತು ಇಲ್ಲಿ ನೆಕ್ಸ್ಟ್ ಮೆಣಸು ಹಾಕೋಣ. ಮೆಣಸು, ಸೊ ಇಲ್ಲಿ ಮೆಣಸು ಹಾಕಿದ್ದೀನಿ. ಮೆಣಸನ್ನು ಕ್ಲೀನಾಗಿ ಅದು ಫುಲ್ಲು ನಮಗೆ ಬರಬೇಕು, ಘಮ ಘಮ ಅಂತ ಅಂಥವ್ರಿಗೆ ಉರಿಬೇಕು. ಇಲ್ಲಿ ನಾನು 200 ಗ್ರಾಮ್ ಮೆಂತ್ಯ ಹಾಕಿದ್ದೀನಿ. ಫ್ರೆಂಡ್ಸ್, ಮೆಂತ್ಯನ ಕ್ಲೀನಾಗಿ ಹುರ್ಕೊಂಡು ತೀಸ್ಬಾರ್ದು, ಕ್ಲೀನಾಗಿ ಉರಿಬೇಕು. ನೆಕ್ಸ್ಟ್ ಹೆಸ್ರು ಕಾಳು. ನಾನು ಏನೇನು ಹಾಕಿದ್ದೀನಿ ಅಂತ ಇದರಲ್ಲೇ ಹೇಳ್ತಾಯಿದ್ದೀನಿ, ಕ್ಲೀನಾಗಿ ನೋಡಿಕೊಂಡು ಮಾಡಿ. ಹೆಸ್ರು ಕಾಳನ್ನು ಮೀಡಿಯಮ್ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕಾಗತ್ತೆ. 2 ಸತಿ ಹಾಕಿ ಹುರ್ಕೋಬೇಕು. ಯಾಕಂದರೆ 1 kg ಅಲ್ವಾ, 1 kg ಹಾಕಿದ್ರೆ ಒಂದೇ ಸತಿ ಹುರಿಯೋಕ್ಕಾಗಲ್ಲ. ಅರ್ಧ ಡಿವೈಡ್ ಮಾಡಿ ನೀವು ಹುರ್ಕೋಬೋದು. ದೊಡ್ಡ ಪಾತ್ರೆ ಇಕ್ಕಿದ್ರೆ ಓಕೆ ನಂತರ. ನಾನಿಲ್ಲಿ ದೊಡ್ಡ ಪಾತ್ರೆ ಇಕ್ಕಿದ್ದೀನಿ. ಈಗ ನೆಕ್ಸ್ಟು ನಾನಿಲ್ಲಿ 1.5 kg ಜೀರಿಗೆ ತಗೊಂಡಿದ್ದೀನಿ. ಸೊ ಅರ್ಧ ಜೀರಿಗೆ ಮಾಡಿ ಹುರ್ಕೋಬೇಕು ಕ್ಲೀನಾಗಿ. ನಾವು ಒಂದೊಂದು ಪದಾರ್ಥನೂ ಹುರಿಯುವಾಗ ಅದು ಘಮ ಘಮ ಅಂತ ಸ್ಮೆಲ್ ಬರುತ್ತೆ, ಅಂಥವ್ರಿಗೂ ಹುರಿರಿ. ನೆಕ್ಸ್ಟ್ ಇಲ್ಲಿ ನಾನು ಕರಿಬೇವು ಸೊಪ್ಪು ಹಾಕಿದ್ದೀನಿ. ಕರಿಬೇವು ಸೊಪ್ಪು ಕ್ಲೀನಾಗಿ ಒಣಗಿಸಿ ತೊಳೆದು ಒಣಗಾಕಿದ್ರೆ ಬಿಸಿಲಲ್ಲಿ ಗರಿ ಅಂತ ಒಣಗಿರುತ್ತೆ. ಅದನ್ನು ಒಂದು 10 ನಿಮಿಷ ಬಿಸಿ ಮಾಡಿ ಹುರಿದ್ರೆ ಗೊತ್ತಾಗುತ್ತೆ. ಉರಿಯುವಾಗ ಅದು ನಮಗೆ ಕ್ಲೀನಾಗಿ ಬರುತ್ತೆ ಫ್ಲೇವರ್. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ. ಈಗ ಇದಿಷ್ಟನ್ನು ಹುರಿದಾಗಿದೆ. ಕರೆಕ್ಟಾಗಿ 11 ಇದೆ. ಇಲ್ಲಿ ನೋಡಿ, ಒಂದು ಪಾತ್ರೆಯಲ್ಲಿ ನಾವು ಎಲ್ಲ ಹಾಕಿಟ್ಟಿದ್ದೀವಲ್ಲ ಕಾಳುಗಳು, ಅದೆಲ್ಲನೂ ಒಂದು 10 ನಿಮಿಷ ಅದು ಬಿಸಿಲಲ್ಲಿಟ್ಟು ಅದು ಒಣಗಬೇಕು, ಹುರಿದಿರೋದು. ಹೀಗೆ ಅದೆಲ್ಲ ಬಿಸಿಲಲ್ಲಿ ಇಟ್ಟಾದಮೇಲೆ ಇಲ್ಲಿ ನಾನು ಧನಿ ಬೀಜ ತಗೊಂಡಿದ್ದೀನಲ್ಲ 5 kg. ಸೊ ನಮಗೆ ಎಷ್ಟಾಗುತ್ತೋ ಅಷ್ಟು ನಿಧಾನ ಉರಿನಲ್ಲಿ ಅದು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು. ಆವಾಗ ನಮಗೆ ಪುಡಿ ನೈಸಾಗಿ ಗಂಧ ಥರ ಬರುತ್ತೆ. ನಾವು ಬಿಸಿಲಲ್ಲಿ ಒಣಗಿಸಿಲ್ಲ ಮೆತ್ತಗಿತ್ತು ಅಂದರೆ ಪುಡಿ ಬರೋಲ್ಲ ಮತ್ತು ಹುಳ ಬೀಳುತ್ತೆ. ನಾವು ಕ್ಲೀನಾಗಿ ಒಣಗಿಸಿದ್ರೇ ಧನಿ ಬೀಜ ನಾವು ಎಷ್ಟು ತಿಂಗಳು ಮ್ಯಾಕ್ಸಿಮಮ್ ಅಂದ್ಕೊಂಡಿರ್ತೀವೋ ಅಷ್ಟು ತಿಂಗಳು ಚೆನ್ನಾಗಿ ಬರುತ್ತೆ. ಓಕೆನಾ. ಕ್ಲೀನಾಗಿ ಹುರಿದು ಒಂದು ಪಾತ್ರೆನಲ್ಲಿ ಹಾಕಿ ಸೈಡಾಗಿ ಇಡಬೇಕು. ಎಲ್ಲನೂ ಕ್ಲೀನಾಗಿಯೇ ನಾವು ಉರಿಬೇಕಾಗ್ತದೆ, ನಿಧಾನ ಉರಿಯಲ್ಲಿ. ಒಂದೇ ಸತಿ ನೀವು ಜೋರಲ್ಲಿ ಇಕ್ಕಿದ್ರೆ ಧನ್ಯ ಬೀಜ ಆಮೇಲೆ ನಿಮ್ಮ ಕೈಗೆ ಈ ಜಿಲ್ಲು ಥರ ಸಿಗುತ್ತೆ. ಫ್ರೆಂಡ್ಸ್, ಸರಿನಾ. ಆ ಥರ ನೀವು ಮಾಡೋಕ್ಕೋಗ್ಬೇಡಿ. ಧನ್ಯ ಬೀಜ ಎಲ್ಲ ಹುರಿದಿದ್ದಾಗಿದೆ, ಕಾಳು ಧನ್ಯ ಬೀಜ ಎಲ್ಲ ಹುರಿದಿದ್ದಾಯಿತು. ಈಗೇನು ಮಾಡಬೇಕಂದ್ರೆ ಒಂದು ಚಾಪೆನಲ್ಲಿ ಹಾಕಿ ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡಿ ಕಾಳುಗಳು ಮತ್ತು ಧನ್ಯ ಬೀಜ ಎಲ್ಲ ಹೊಂದ್ಕೋಬೇಕು. ಕ್ಲೀನಾಗಿ ಒಂದೊಂದನ್ನು ಬೆರ್ತ್ಕೊಂಡಂಗೆ ಕ್ಲೀನಾಗಿ ಹುರ್ಕೊಂಡು ಒಂದು ಚೀಲಕ್ಕೆ ನಾವು ತುಂಬ್ಕೋಬೇಕಾಗುತ್ತೆ. ಚೀಲಕ್ಕೆ ಇಲ್ಲ ಪಾತ್ರೆಯಲ್ಲಿ, ಹತ್ತಿರ ಮಿಲ್ಗೆ ಹೋಗೋರು ಪಾತ್ರೆನಲ್ಲಿ ತುಂಬ್ಕೊತಾರೆ, ನಾವು ದೂರ ಹೋಗ್ಬೇಕಲ್ವ. ನಾನು ಚೀಲದಲ್ಲಿ ತುಂಬಿಕೊಂಡು ಗಾಡಿಯಲ್ಲಿ ಹೋಗ್ತೀನಿ. ಸೊ ಇದೆಲ್ಲ ತುಂಬಿದಾಗಿದೆ. ಈಗ ಮಿಲ್ಗೆ ಹೋಗೋಣ, ಬರ್ತೀರಾ? ಬನ್ನಿ ನೋಡಿ. ಮಿಲ್ಲಲ್ಲಿ 2 ಸತಿ ಬೀಸ್ತಾರೆ.
ಒಂದು ಸತಿ ಬೀಸಿ ರಫಾಗಿ ಬಿಡ್ತಾರೆ, ಎರಡನೇ ಸತಿ ನುಣ್ಣಗೆ ಬಿಡ್ತಾರಲ್ಲ, ಸೊ ಅದನ್ನು ನಾವು ಸ್ವಲ್ಪ ಸ್ವಲ್ಪನೇ ತಗೊಂಡು ಬಿಸಿಲಿಗೆ ಒಣಗಾಕ್ಕೋಬೇಕು. ನೆರಳಿಗೆ ಗಾಳಿಗೆ ಹಾರ್ಕೋಬೇಕು, ಇಲ್ಲಾಂದರೆ ಮಸಾಲೆ ಫುಲ್ಲು ಕರ್ರಿಗೆ ಬಂದುಬಿಡುತ್ತೆ ಫ್ರೆಂಡ್ಸ್. ಇದು ಮಾತ್ರ ಮೇಯ್ನು, ಆರಿಸ್ಕೋಬೇಕು ಕ್ಲೀನಾಗಿ. ನಾವು ಗಾಳಿನಲ್ಲಿ ಒಂದು ಚಾಪೆನೋ ಇಲ್ಲ ಒಂದು ಮ್ಯಾಟ್ ಏನೋ ಒಂದು ಮಿಷಿನಲ್ಲಿ ಇರುತ್ತೆ, ಮಿಲ್ಲಲ್ಲಿ ಅದನ್ನು ಹಾಕ್ಕೊಡ್ತಾರೆ. ಇಲ್ಲಾಂದರೆ ನಾವು ಮನೆಯಿಂದನೇ ನಾನು ತಗೊಂಡೋಗಿದ್ದೀನಿ ಬೂಸೆ ಚೀಲ. ಸೊ ನೋಡಿ ಕ್ಲೀನಾಗಿ ಆರಿಸ್ಕೋಬೇಕು ಅಲ್ಲಿ ಗಾಳಿನಲ್ಲಿ. ಸ್ವಲ್ಪ ಇತ್ತು ಅಂದರೆ ಪರವಾಗಿಲ್ಲ. ಸೊ ನಮ್ಮದು ಜಾಸ್ತಿ ಇದೆಯಲ್ಲ 10 kg, ಕ್ಲೀನಾಗಿ ಒಣ್ಕೋಬೇಕು. ಓಕೆನಾ? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೊಸಬ್ರು ನೋಡಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೋಡಿದ್ರಲ್ಲ ಹೇಗಿತ್ತು ನಮ್ಮ ಸಾಂಬಾರು ಪುಡಿ ಅಂತ. ಈ ಸಾಂಬಾರು ಪುಡಿ ಯೂಸ್ ಮಾಡಿ ನಿಮಗೆ ನಮ್ಮ ಮನೆಯಲ್ಲಿ ನಾವು ಹೇಗೆ ಸಾರು ಮಾಡ್ತೀವಿ ಅಂತ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋ ಕಾಯ್ತಾ ಇರ್ರಿ.